ನಮಸ್ಕಾರ. ಯಾಕೋ ನಿದ್ರೆ ಬರ್ತಾ ಇಲ್ಲ. ಏನೋ ಉದ್ವೇಗ, ಏನೋ ಕಾತರ, ಹೇಳಲಾರದ ಭಾವ ಮನಸ್ಸಿನ ತುಂಬ. ಬೆಳಿಗ್ಗೆ ಬೇಗ ಬೇರೆ ಹೇಳಬೇಕು. ಅಲ್ರಾಮ್ ಏನೋ ಇಟ್ಟಿದ್ದೇನೆ. ಒಂದು ವೇಳೆ ಈಗ ತೀರ ತಡವಾಗಿ ನಿದ್ರೆ ಬಂದು ಬೆಳಿಗ್ಗೆ ಅಲ್ರಾಮ್ ಸದ್ದಿಗೆ ಎಚ್ಚರವಾಗದೆ ಹೋದರೆ ಅದಕ್ಕೆ ಈಗ ಹೇಗಾದರೂ ನಿದ್ರೆ ಮಾಡಲೇಬೇಕು. ಆದರೆ ಹೇಗೆ ಕಣ್ಣು ಬಿಗಿಯಾಗಿ ಮುಚ್ಚಿಕೊಂಡರೂ ನಿದ್ರೆ ಮಾತ್ರ ಮೈಲು ದೂರ. ತಿಳಿದ ಶ್ಲೋಕಗಳನ್ನು, ಹಾಡುಗಳನ್ನು ಮನಸ್ಸಿನಲ್ಲಿ ಹಾಡಿಕೊಂಡಾಯಿತು. ಕಲ್ಪನೆಯ ಕುರಿಮಂದೆಯನ್ನು ಎನಿಸಿದ್ದಾಯಿತು. ನಿದ್ರೆ ಮಾತ್ರ ಮುಷ್ಕರ ಹೂಡಿತ್ತು. ಚಂಡಿ ಹಿಡಿದ ಮಗುವಿನಂತೆ. ಪದೇ ಪದೇ ಮಗ್ಗುಲು ಬದಲಾಯಿಸುವುದನ್ನು ನೋಡಿ ರಾಧೆ ಕೀಚೆ ಎಸೆದಳು. ಏನು ಇಷ್ಟೊಂದು ಕಾತರವಾ ನಿಮ್ಮ ಮಗಳನ್ನು ನೋಡಲು? ನಿದ್ರೆಯೂ ಬರ್ತಾ ಇಲ್ವಾ? ನನ್ನ ರಾಧೆಗೇನು ಗೊತ್ತು ನಾನು ಅನುಭವಿಸ್ತಿರುವ ಉತ್ಸುಕತೆ. ಅವಳ ಹೆಸರು ಶಾರದೆ ಎಂದಾದರೂ ನಾನು ಅವಳನ್ನು ಕರೆಯುವುದು ರಾಧೆ ಎಂದೇ. ಈ ಮಾಧವನ ರಾಧೆ ಅವಳು. ಮದುವೆಯಾದ ಹೊಸದರಲ್ಲಿ ರಾಧೆಯಂತೆ ಇದ್ದವಳು ಈಗ 40 ವರ್ಷಗಳಲ್ಲಿ ಈ ಮಾಧವನ ಮೇಲೆ ಅಧಿಕಾರ ಚಲಾಯಿಸುವ ಭಾಮೆಯಾಗಿದ್ದಾಳೆ. ಅವಳ ಮಾತಿಗೆ ಉತ್ತರ ಕೊಡದಿರುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಮಗಳನ್ನು ನೋಡುವ ಕಾತರ ಎಂದಲ್ಲ, ಹೌದು, ಮಗಳನ್ನು 30 ವರ್ಷಗಳ ಬಳಿಕ ನೋಡುವ ಕಾತುರ. ಮಗಳೆಂದರೆ ನನ್ನ ಮಗಳಲ್ಲ, ಅಣ್ಣನ ಮಗಳು. ನಾನವಳ ಚಿಕ್ಕಪ್ಪ ಅಂದ ಮೇಲೆ ನನಗೂ ಅವಳು ಮಗಳೇ ತಾನೆ. ಅಪ್ಪ ಅಮ್ಮ ಹೋದ್ಮೇಲೆ 30 ವರ್ಷಗಳಿಂದ ಊರಿಗೆ ಹೋಗಿಲ್ಲ. ಯಾರ ಸಂಪರ್ಕವೂ ಇಲ್ಲ. ರಾಧೆ ಇದೇ ಊರಿನವಳೇ. ಆದ್ದರಿಂದ ಅವಳಿಗೇನು ಊರಿಗೆ ಹೋಗಬೇಕೆಂಬ ಹಪಾಹಪಿ ಇರಲಿಲ್ಲ. ನಾನಾಯಿತು, ನನ್ನ ದುಡಿಮೆಯಾಯಿತು ಎಂದು ಇದ್ದುಬಿಟ್ಟೆ. ಊರಲ್ಲಿ ಅತ್ತಿಗೆಯ ಸಾವಾದಾಗ, ಅಣ್ಣನ ಸಾವಾದಾಗ ಫೋನ್ ಮಾಡಿ ಹೇಳಿದ್ದ ಅಣ್ಣನ ಮಗ. ಆಗಲೂ ನಾನು ಹೋಗಿರಲಿಲ್ಲ. ನಮ್ಮ ಮಧ್ಯೆ ಅಂತ ಹೇಳಿಕೊಳ್ಳುವಂಥ ಅನುಬಂಧವಿರಲಿಲ್ಲ. ಅಣ್ಣನ ಮಗಳನ್ನೇ ಅಕ್ಕನ ಮಗನಿಗೆ ಮದುವೆಯಾಗಿತ್ತು. ಅಪ್ಪ ಇರುವವರೆಗೂ ಆಗಾಗ ಪತ್ರ ಬರೆಯುತ್ತಿದ್ದೆ. ಆಮೇಲೆ ಅದನ್ನು ಬಿಟ್ಟು ಬಿಟ್ಟಿದ್ದೆ. ಅತ್ತಲಿಂದಲೂ ಪತ್ರ ಬರುತ್ತಿರಲಿಲ್ಲ. 4 ತಿಂಗಳ ಹಿಂದೆ ಹೋಗಿಬಿಟ್ಟಳೆಂದು ಅಕ್ಕನ ಮಗ ಫೋನ್ ಮಾಡಿ ತಿಳಿಸಿದಾಗ ಯಾಕೋ ಎದೆ ಹಿಂಡಿದಂತಾಯಿತು. ಚಿಕ್ಕಂದಿನಲ್ಲಿ ಶಾಲೆಗೆ ಹೋಗುವಾಗ, ಆಟವಾಡಲು ಹೋಗುವಾಗ, ಹೀಗೆ ಎಲ್ಲಿಗೆ ಹೋಗುವಾಗಲೂ ನಾವು ಜೊತೆಯಾಗಿಯೇ ಹೋಗುತ್ತಿದ್ದ ದಿನಗಳು ಬಹಳವಾಗಿ ನೆನಪಾದವು. ಇಬ್ಬರು ಒಬ್ಬರನ್ನೊಬ್ಬರು ಎಂದೂ ಬಿಟ್ಟು ಕೊಡುತ್ತಿರಲಿಲ್ಲ. ಇನ್ನೀಗ ಅವಳಿಲ್ಲವೆಂಬ ಸತ್ಯ ಮನದೊಳಗೇನೋ ಶೂನ್ಯ ಭಾವವನ್ನು ಹುಟ್ಟುಹಾಕಿತ್ತು. ಯಾಕೋ ಅಕ್ಕನ ಸೊಸೆ ಅಂದರೆ ಅದೇ ನನ್ನ ಅಣ್ಣನ ಮಗಳು ಚಂದ್ರಿಕಳೊಂದಿಗೆ ಮಾತನಾಡಬೇಕೆನಿಸಿತು. ಅವಳ ನಂಬರ್ ಇತ್ತು ನನ್ನಲ್ಲಿ. ಫೋನ್ ಮಾಡಿದೆ. ಹಲೋ ಎಂದಳು. ನಾನು ಸುಮ್ಮನೆ ಹಲೋ ಎಂದೆ. ಕೂಡಲೇ ಚಿಕ್ಕಪ್ಪ ಎಂದಳು ಸಂತೋಷದಿಂದ. ನನಗೂ ಆಶ್ಚರ್ಯ. ಸುಮಾರು 30 ವರ್ಷಗಳ ಬಳಿಕ ನನ್ನ ಸ್ವರ ಕೇಳಿದವಳು ಅದು ಫೋನ್ನಲ್ಲಿ ಹೇಗೆ ಗುರುತಿಸಿದಳು? ಅದನ್ನೇ ಕೇಳಿದೆ. ಚಿಕ್ಕಪ್ಪ, ಮರೆಯುವಂಥ ನಿನ್ನ ಸ್ವರವನ್ನು ಸಂಬಂಧವಲ್ಲವಲ್ಲ ನಮ್ಮದು. ನಿನ್ನ ಸ್ವರ ಮರೆಯುತ್ತೇನಾ ನಾನು? ಅದೆಂಥ ಪ್ರೀತಿ ಅವಳ ಧ್ವನಿಯಲ್ಲಿ. ಇಂಥ ಪ್ರೀತಿಯ ಮಾತು ಕೇಳಿ ಯಾವ ಕಾಲವಾಯಿತು ಎನಿಸಿತ್ತು. ಆ ಕ್ಷಣ ಅಮ್ಮ ಇದ್ದಾಗ, ಊರಿಗೆ ಹೋದಾಗ ಹಾಗೇ ಮಾತನಾಡ್ತಿದ್ಲು. ಆಗ ಫೋನ್ ಇರಲಿಲ್ಲ. ಆಮೇಲೆ ನನಗೆ ಫೋನ್ ಬಂದರೂ ಊರಲ್ಲಿ ಫೋನ್ ಇರಲಿಲ್ಲ. ಹಾಗಾಗಿ ಅಮ್ಮನೊಂದಿಗೆ ಫೋನ್ನಲ್ಲಿಯೂ ಮಾತನಾಡಲು ಸಾಧ್ಯವಾಗಿರಲಿಲ್ಲ. ಏನಾದರೂ ತುರ್ತಾಗಿ ಹೇಳಬೇಕಾದ ವಿಷಯವಿದ್ದರೆ ಅಣ್ಣನ ಮಗ 12 ಮೈಲು ದೂರ ಪೇಟೆಗೆ ಹೋಗಿ ಟ್ರಂಕ್ ಕಾಲ್ ಮಾಡ್ತಿದ್ದ. ಚಿಕ್ಕಪ್ಪ, ಯಾಕೆ ಏನು ಮಾತನಾಡ್ತಿಲ್ಲ? ಚಂದು ಕೇಳಿದಾಗ ನನ್ನ ಭಾವನೆಗಳೆಲ್ಲ ಕಳೆದು ಹೋದವನು ಇಹಕ್ಕೆ ಬಂದೆ. ಎಷ್ಟು ವರ್ಷ ಆದಮೇಲೆ ನಿನ್ನ ಸ್ವರ ಕೇಳಿದ್ದಲ್ಲ ಪಾಪು, ಹಾಗೆ ಕಳೆದು ಹೋಗಿಬಿಟ್ಟೆ ಎಂದೇ ಭಾವುಕನಾಗಿ. ಅವಳು ಭಾವುಕಳಾದಳೆಂದೆನಿಸಿತು. ಅಕ್ಕನ ಬಗ್ಗೆ ಅವಳೊಂದಿಗೆ ಬಹಳಷ್ಟು ಮಾತನಾಡಿದೆ. ನನ್ನಕ್ಕ ಸಿಡುಕು ಸ್ವಭಾವದ ಗಂಡನೊಂದಿಗೆ ಮಾನಸಿಕವಾಗಿ, ದೈಹಿಕವಾಗಿ ಕಷ್ಟಪಟ್ಟಿದ್ದಳು. ಅದನ್ನೆಲ್ಲ ನೆನಪಿಸಿಕೊಂಡು ಪಾಪು ಜೊತೆ ಹಂಚಿಕೊಂಡಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿದಂತಾಯಿತು. ಒಂದ್ಸಲ ಬಾ ಪಾಪು ಮುಂಬೈಗೆ ಎಂದೆ ಅವಳನ್ನು ನೋಡುವ ಆಸೆಯಿಂದ. ನಾನಂತೂ ಈಗ ಎಲ್ಲಿಗೂ ಪ್ರಯಾಣ ಮಾಡುವ ಸ್ಥಿತಿಯಲ್ಲಿಲ್ಲ. ಮುಂದಿನ ತಿಂಗಳು ಮಗಳದೊಂದು ನೃತ್ಯ ಕಾರ್ಯಕ್ರಮ ಇದೆ ಚಿಕ್ಕಪ್ಪ ಮುಂಬೈಯಲ್ಲಿ. ಅದಕ್ಕೆ ಮಗಳೊಟ್ಟಿಗೆ ನಾನು ಬರ್ತಾ ಇದ್ದೇನೆ ಎಂದಳು. ಹುರ್ರೇ ಎನ್ನುವಂತಿತ್ತು. ಹೌದೇನೆ, ಮತ್ತೆ ಹೇಳೇ ಇಲ್ಲ ಆಕ್ಷೇಪಿಸಿದೆ. ಸರಿ, ನೀವು ಬಂದಾಗ ನನ್ನ ಮನೆಗೆ ಬನ್ನಿ, ಬೇರೆಲ್ಲೂ ಹೋಗೋದು ಬೇಡ. ಹೇಗೆ ಬರ್ತೀರಿ ಕೇಳಿದೆ. ನಾವು ವಿಮಾನದಲ್ಲಿ ಬರುವುದು ಚಿಕ್ಕಪ್ಪ. ಮಗಳಿಗೆ ರಜೆ ಇಲ್ಲ. ಅದಕ್ಕೆ ಇಲ್ಲಿಂದ ಬೆಳಿಗ್ಗೆ 5:30ಯ ಫ್ಲೈಟಿಗೆ ಹೊರಟು ಪುನಃ ಮರುದಿನ ಬೆಳಿಗ್ಗೆ 5:30ಯ ಫ್ಲೈಟಿಗೆ ವಾಪಸ್ ಬರುವುದು. ನಿನ್ನ ಗಂಡ ಬರ್ತಾನಾ? ಇಲ್ಲ, ಅವರಿಗೆ ಪುರ್ಸೊತ್ತಿಲ್ಲ. ಸರಿ, ನೀವು ಬರುವ 2 ದಿನ ಮೊದಲೇ ನನಗೆ ಹೇಳು. ಏರ್ಪೋರ್ಟಿಗೆ ಕಾರ್ ಕಳಿಸ್ತೇನೆ ಎಂದೆ. ನನಗೇನಾದರೂ ಮರೆತು ಹೋದರೆ ಎಂದು ಹಾಗಂದಿದ್ದೆ. ಆದರೆ ಆ ದಿನದ ಪ್ರತೀಕ್ಷಣವನ್ನು ನಾನು ಲೆಕ್ಕ ಹಾಕ್ತಿದ್ದೆ. ವಾರಕ್ಕೆ 2-3 ಬಾರಿ ಫೋನ್ನಲ್ಲಿ ಮಾತನಾಡುತ್ತಿದ್ದೆವು. ಪ್ರತಿ ಬಾರಿ ಕರೆ ಮುಗಿಸುವಾಗ ನೀನು ಬರುವುದು 25ನೇ ತಾರೀಕಿಗಲ್ವಾ ಎಂದು ಹೇಳುತ್ತಿದ್ದೆ. ಪಾಪು ನಗುತ್ತಿದ್ದಳು ಆಗ. ಹಿಂದಿನ ದಿನವಷ್ಟೇ ಫೋನ್ ಮಾಡಿದವಳು ಮರುದಿನ ಪುನಃ ಫೋನ್ ಮಾಡಿದ್ಲು. ಚಿಕ್ಕಪ್ಪ ಹೇಗಿದ್ದಿ ಎಂದಳು. ಚೆನ್ನಾಗಿದ್ದೇನೆ ಎಂದರೂ ಅವಳಿಗೆ ಸಮಾಧಾನವಿಲ್ಲ. ನಿಜ ಹೇಳು ಚಿಕ್ಕಪ್ಪ, ನನಗೆ ಯಾಕೋ ಏನೋ ಒಂಥರ ಫೀಲ್ ಆಗ್ತಿದೆ. ನಿಂಗೆ ಏನೋ ತೊಂದರೆ ಆಗಿದೆ ಅನ್ನುವ ಭಾವನೆ ಬರ್ತಿದೆ ಅಂದಳು. ಆಗ ಮುಚ್ಚಿಡುವುದಾಗಲಿಲ್ಲ ನನ್ನಿಂದ. ಇದೇ ಏನು ಹೃದಯದಿಂದ ಹೃದಯಕ್ಕೆ ಸೇತುವೆ ಎಂದರೆ
ಇದೇ ಏನೋ ರಕ್ತ ಸಂಬಂಧದ ಮಹತ್ವ ಎನಿಸಿತು ಆ ಕ್ಷಣ. ನಿನ್ನೆ ರಾತ್ರಿ ಬಾತ್ರೂಮ್ನಲ್ಲಿ ಜಾರಿ ಬಿದ್ದುಬಿಟ್ಟೆ ಕಣಮ್ಮ. ಸೊಂಟಕ್ಕೆ ಸ್ವಲ್ಪ ಹೇಟಾಗಿದೆ. 1 ವಾರದ ವಿಶ್ರಾಂತಿ ಬೇಕು ಅಂದಿದ್ದಾರೆ ಡಾಕ್ಟ್ರು. ನೀನು ಬರುವಷ್ಟು ಹೊತ್ತಿಗೆ ಹುಷಾರಾಗಿರ್ತೀನಿ ಅಂದೆ. ಅಷ್ಟರಲ್ಲಿ ರಾಧೆ ಬಂದವಳೆ ನನ್ನ ಕೈಯಿಂದ ಫೋನ್ ಕಿತ್ತುಕೊಂಡು ಮಾತನಾಡತೊಡಗಿದಳು. ಚಂದ್ರಿಕಾ, ಅವರು ಸುಳ್ಳು ಹೇಳ್ತಿದ್ದಾರೆ. ಅವರು ಜಾರಿ ಬಿದ್ದಿದ್ದಲ್ಲ, ಎಡವಿ ಬಿದ್ದಿದ್ದು. ಕನ್ನಡಕ್ಕೆ ಉಪಯೋಗಿಸಲ್ಲ. ಕಣ್ಣಿಗೆ ಪೊರೆ ಬಂದಿದೆ, ತೆಗೆಸೋಣ ಅಂದರೆ ಒಪ್ಪುವುದಿಲ್ಲ. ರಾತ್ರಿ ಬಾತ್ರೂಮ್ಗೆ ಹೋದಾಗ ಕಾಣದೆ ಕಮೋಡ ಎಡವಿ ಬಿದ್ದಿದ್ದಾರೆ. ನೀನಾದರೂ ಹೇಳು ಅವರಿಗೆ. ನಮ್ಮ ಯಾರ ಮಾತನ್ನು ಕೇಳುವುದಿಲ್ಲ. ಇನ್ನೇನೇನು ಹೇಳುತ್ತಿದ್ದಳು. ನಾನು ಪುನಃ ಫೋನ್ ಕಿತ್ತುಕೊಂಡು ಪಾಪು ಎಂದೆ. ಅದರಷ್ಟರಲ್ಲಿ ಪಾಪು ಉಪದೇಶ ಆರಂಭಿಸಿಬಿಟ್ಟಳು. ಚಿಕ್ಕಪ್ಪ, ಯಾಕೆ ಹಾಗೆ ಮಾಡ್ತಿ? ವಯಸ್ಸಾದನ್ನು ಒಪ್ಪಿಕೋ. ಕನ್ನಡಕ್ಕೆ ಯಾಕೆ ಉಪಯೋಗಿಸಿಲ್ಲ ನೀನು? ಕಣ್ಣಿನ ಪೊರೆ ಬಂದರೆ ತೆಗೆಸೋದಿಲ್ವಾ? ಬಿದ್ದು ಏಟು ಮಾಡಿಕೊಂಡ್ರೆ ನೀನೇ ಅನುಭವಿಸ್ಬೇಕಲ್ವಾ? ಮಲಗಿದಲ್ಲೇ ಆದರೆ ನೀವು ಚಾಕರಿ ಮಾಡುವವರಿಗೂ ಎಷ್ಟು ಕಷ್ಟ ಹೇಳುತ್ತಲೇ ಇದ್ದಳು. ನನಗೆ ಸಿಟ್ಟು ಬಾರದಿದ್ದದು ನನಗೆ ಆಶ್ಚರ್ಯವಾಯಿತು. ಇನ್ನಷ್ಟು ಅವಳ ಮಾತುಗಳನ್ನು ಕೇಳುತ್ತಲೇ ಇರಬೇಕೆನಿಸಿತು. ಅಮ್ಮನ ನೆನಪಾಯಿತು. ಇದೇ ಮಾತುಗಳನ್ನೇ ರಾಧೆಯೂ ಹೇಳುತ್ತಿದ್ದಳು. ಆಗ ಮೋಹನ್ ಹೇಳಿದ್ದ, ಸೊಸೆ ಅಂಜಲಿ ಹೇಳಿದ್ದಳು. ಆಗ ನನಗೆ ಸಿಟ್ಟು ಬಂದಿತ್ತು. ಅವರ ಮಾತುಗಳಲ್ಲಿ ಸ್ವಾರ್ಥದ ಹೆಲೆ ಕಂಡಿತ್ತು. ರಾಧೆಗೆ ನನಗೇನಾದರೂ ಆದರೆ ತನ್ನ ಗತಿ ಏನೆಂಬ ಚಿಂತೆ. ಮೋಹನನಿಗೆ ತಾನು ಮಗನ ಕರ್ತವ್ಯದಲ್ಲಿ ಹಿಂದೆ ಬಿದ್ದಿಲ್ಲವೆಂದು ತೋರಿಸಿಕೊಳ್ಳುವ ಹಪಾಹಪಿಕೆ. ಅಂಜಲಿಗೂ ಈ ಮುದುಕ ಚಾಕರಿ ಮಾಡಿಸಿಕೊಳ್ಳುತ್ತಾನೋ ಎಂಬ ಚಿಂತೆ. ಆದರೆ ಪಾಪುವ ಧ್ವನಿಯಲ್ಲಿದ್ದದು ಬರೀ ಕಾಳಜಿ, ಶುದ್ಧ ಪ್ರೀತಿ, ಅಮ್ಮನ ಪ್ರೀತಿಯಂಥದೇ. ಬಹುಶಃ ಅನ್ಕಂಡೀಷನ್ ಲವ್ ಎಂದರೆ ಇದೇ ಏನೋ. ಅವಳಿಗೆ ನನ್ನಿಂದ ಯಾವ ನಿರೀಕ್ಷೆಯೂ ಇಲ್ಲ. ಇದುವರೆಗೂ ನಾನು ಅವಳಿಗೆ ಏನೂ ಕೊಟ್ಟಿಲ್ಲ. ಮುಂದೆಯೂ ಅವಳು ನನ್ನಿಂದ ಏನು ನಿರೀಕ್ಷೆ ಮಾಡಲಾರಳು. ಚಿಕ್ಕಪ್ಪ ಎಲ್ಲಿ ಕಳೆದು ಹೋಗಿದ್ಯಾ? ನಾನು ಮಾತನಾಡ್ತಾ ಇದ್ದೀನಿ, ನೀನು ಉತ್ತರವೇ ಕೊಡ್ತಿಲ್ಲ. ಪಾಪಿನ ಪ್ರಶ್ನೆ ಮತ್ತೆ ನನ್ನನ್ನು ವಾಸ್ತವಕ್ಕೆ ತಂದಿತ್ತು. ಇಲ್ಲ ಪಾಪು, ಅಂತ ಏಟೇನೂ ಆಗಿಲ್ಲ. ನೀನು ಬರೋ ಹೊತ್ತಿಗೆ ನಾನು ಪೂರ್ತಿ ಹುಷಾರಾಗಿ ಇರ್ತೀನಿ ಎಂದೆ. 2 ದಿನಕ್ಕೊಮ್ಮೆ ಫೋನ್ ಮಾಡಿ ವಿಚಾರಿಸಿಕೊಳ್ತಿದ್ದಳು. ಅದ್ಯಾಕೋ ಅವಳ ಕೈಯಲ್ಲಿ ಬಯಸಿಕೊಳ್ಳುವ ಆಸೆ ಆಗ್ತಿತ್ತು. ಬೇಕೆಂದೇ ಸುಳ್ಳು ಹೇಳಿದ್ದೆ. ನಾಳೆ ಬ್ಯಾಂಕಿಗೆ ಹೋಗ್ತೇನೆ ಎಂದು, ಗೆಳೆಯನ ಮನೆಗೆ ಹೋಗ್ತೇನೆ ಎಂದು ಹೇಳಿದ್ದೆ. ಅವಳಾಗ ಬಡಬಡನೆ ಮಾತನಾಡುವುದನ್ನು, ಉಪದೇಶ ಮಾಡುವುದನ್ನು ಕಿರುನಗುತ್ತಾ ಆಸ್ವಾದಿಸುತ್ತಿದ್ದೆ. ಯಾರಾದರೂ ಹಾಗೆ ಶುದ್ಧ ಪ್ರೀತಿಯಿಂದ ಬೈಯುವುದನ್ನು ಕೇಳುವುದರಲ್ಲೂ ಎಷ್ಟೊಂದು ಆನಂದವಿದೆ ಎಂದು ಆಗ ಅರ್ಥವಾಗಿತ್ತು. ಅಮ್ಮನನ್ನು ಅವಳಲ್ಲಿ ಕಾಣುತ್ತಿದ್ದೇನೇನೋ ಅನಿಸಿತ್ತು. ಚಿಕ್ಕಪ್ಪ, ನಾನು ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡ್ತಿದ್ದೇನಾ? ಕೇಳಿದಳೊಮ್ಮೆ. ಇಲ್ಲ ಪಾಪು, ನಿನ್ನ ಹತ್ರ ಮಾತನಾಡದಿದ್ದರೆ ಪ್ರಪಂಚದ ಎಲ್ಲ ದುಃಖನೂ ಮರೆತು ಹೋಗುತ್ತೆ ಎಂದಿದ್ದೆ. ನೋಡುವವರಿಗೆ ನನ್ನದು ಸುಖಿ ಕುಟುಂಬ. ಆದರೆ ನನ್ನೊಳಗಿನ ಹೊಂಟಿತನ ಯಾರಿಗೂ ಕಾಣುತ್ತಿರಲಿಲ್ಲ. ರಾಧೆ ಎಂದು ಅಂತರಂಗದ ಗೆಳತಿಯಾಗಲಿಲ್ಲ. ಅವಳಿಗೆ ಅವಳ ಗೆಳತಿಯರು, ಅವರೊಂದಿಗೆ ತಿರುಗಾಟ, ಕಿಟಿಪಾಟಿ, ಖರೀದಿ, ಇದುವೇ ಜೀವನ. ಮಗ ಸೊಸೆಗೆ ಅವರದೇ ಸಂಸಾರ, ಮೊಮ್ಮಕ್ಕಳು ಅಜ್ಜ ಎನ್ನುತ್ತಾ ಹತ್ತಿರ ಬರುತ್ತಾರೆ. ಆದರೆ ಹೊರಗಿನಿಂದ ನಾನು ಬರುವಾಗ ಅವ್ರಿಗೇನು ತಾರದ ದಿನ ನನ್ನ ಜೊತೆ ಮಾತೇ ಆಡೋಲ್ಲ. ಅಲ್ರಾಮ್ ಸದ್ದು ಮಾಡಿದಾಗ ಅದರ ಸದ್ದಡಗಿಸಿ ಎದ್ದೆ. ಎಷ್ಟು ಹೊತ್ತಿಗೆ ನಿದ್ರೆ ಬಂದಿತೋ ಗೊತ್ತಾಗಿರಲಿಲ್ಲ. ಎಷ್ಟೀಗ ಗಂಟೆ ಎಂದಳು ರಾಧೆ ನಿದ್ದೆಗಣ್ಣಲ್ಲಿ. 5:15 ಎಂದೆ. ವಿಮಾನ ಬರೋದು 7 ಗಂಟೆಗೆ. ಇಲ್ಲಿಂದ 15 ನಿಮಿಷ ನಿಲ್ದಾಣಕ್ಕೆ. 6:45 ಹೊರಟರೂ ಧಾರಾಳ ಸಾಕು. ಅವರು ವಿಮಾನದಿಂದ ಇಳಿದು ಹೊರಗೆ ಬರಲು ಸಮಯ ಬೇಕಲ್ವಾ? ಯಾಕೆ ಎಷ್ಟು ಆತರ? ಒಂದು ವೇಳೆ ವಿಮಾನ ಬೇಗ ಬಂದರೆ ಅವರಿಗೆ ತೊಂದರೆ ಆಗಬಾರ್ದು. ಮೊದಲ ಸಲ ಬರ್ತಾ ಇದ್ದಾರೆ. ಅದೇನು ಬಸ್ಸಾ? ವಿಮಾನ ತಡವಾಗಿ ಅಲ್ಲದೆ ಬೇಗ ಬರುವುದು ಉಂಟಾ? ಯಾವುದಕ್ಕೂ ನಾನು ಸ್ವಲ್ಪ ಬೇಗ ಹೋಗಿರ್ತೇನೆ, ಅವರಿಗೆ ತೊಂದರೆ ಆಗಬಾರ್ದು ಎಂದು ಹೇಳಿ ನಾನು ಬಚ್ಚಲಿಗೆ ಹೋದೆ. ಅವಳೇನೋ ಗೊನಗುತ್ತಾ ತಿರುಗಿ ಮಲಗಿದಳು. 6:15 ಡ್ರೈವರ್ನನ್ನು ಹೊರಡಿಸಿದೆ. 6:15 ವಿಮಾನ ನಿಲ್ದಾಣ ತಲುಪಿದೆವು. ಹೊರಗೆ ಕಾಯುತ್ತಿದ್ದೆವು. ಬಂದರೇನು ಎಂದು ನೋಡಲು ಪಾಪುವಿಗೆ ಫೋನ್ ಮಾಡಿದೆ. ಸ್ವಿಚ್ ಆಫ್ ಬಂತು. 5 ನಿಮಿಷಕ್ಕೂ ಪ್ರಯತ್ನಿಸುತ್ತಲೇ ಇದ್ದೆ. ನನ್ನೊಳಗೆ ಅದೇನೋ ಕಾತರ, ಆತುರ, ತಲ್ಲಣ. ಅವಳನ್ನು ನೋಡೋವರೆಗೂ ಇದು ನಿಲ್ಲದೆನಿಸಿತು. 7 ಗಂಟೆಯಾಗಿ 10 ನಿಮಿಷಕ್ಕೆ ಫೋನ್ ಬಡಿದುಕೊಂಡಿತ್ತು. ವಿಮಾನದಿಂದ ಇಳಿಯುತ್ತಿದ್ದೇವೆ ಎಂದಳು ಪಾಪು. ಅವಳನ್ನು ನೋಡುವ ಕ್ಷಣ ಹತ್ತಿರವಾಯಿತೆಂದು ನನ್ನೆದೆ ನಗರಿಯಾಗಿತ್ತು. ಇಂಥ ಕಡೆ ಇದ್ದೇನೆ, ಬನ್ನಿ ಎಂದೆ. ಡ್ರೈವರ್ ಕಾರಿನ ಬಾಗಿಲು ತೆರೆದ. ಪಾಪು ಹಿಂದಿನ ಬಾಗಿಲು ಬಳಿ ಬಂದು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಚಿಕ್ಕಪ್ಪ ಎನ್ನುತ್ತಾ ಅಪ್ಪಿಕೊಂಡಳು. ಆ ಕ್ಷಣ ನನಗಾದ ಆನಂದ ಅವರ್ಣೀಯ. ಮಗನನ್ನು ಮೊದಲ ಬಾರಿ ಎತ್ತಿಕೊಂಡಾಗಲೂ ಅಷ್ಟು ಆನಂದ ಅನುಭವಿಸಿರಲಿಲ್ಲ ಎನಿಸಿತು. ಮಗಳ ಒಂದು ಸ್ಪರ್ಶಕ್ಕೆ ಎಷ್ಟೊಂದು ಶಕ್ತಿ. ಮನೆಗೆ ಬಂದ ಮೇಲೆ ಮಗ, ಸೊಸೆ, ರಾಧೆ, ಪಾಪು, ಅವಳ ಮಗಳು, ಮೊಮ್ಮಕ್ಕಳು ಎಲ್ಲರದು ಮಾತು ಮಾತು ಮಾತು. ನಾನು ಮೌನ ಪ್ರೇಕ್ಷಕ. ನನಗೆ ಪಾಪುವ ಮಾತು ಕೇಳುವುದಷ್ಟೇ ಬೇಕಿತ್ತು. ಸುಮ್ಮನೆ ಅತ್ತಿತ್ತ ಓಡಾಡುತ್ತಿದ್ದೆ. ನೋಡು ಚಂದ್ರಿಕಾ, ನಿನ್ನ ಚಿಕ್ಕಪ್ಪ ನೀವು ಬಂದಿದ್ದಕ್ಕೆ ಎಷ್ಟು ಖುಷಿಯಾಗಿದ್ದಾರೆ. ನೀನು ಬರ್ತೀಯ ಅಂತ ಗೊತ್ತಾಗಿನಿಂದ ದಿನಗಳನ್ನು ಲೆಕ್ಕ ಹಾಕ್ತಾ ಇದ್ರು ಗೊತ್ತಾ. ಇದುವರೆಗೂ ಎಷ್ಟು ಜನ ನಮ್ಮ ನೆಂಟರು ವಿಮಾನದಲ್ಲಿ ಬಂದಿದ್ದಾರೆ ಇಲ್ಲಿಗೆ. ಇವರು ಒಮ್ಮೆ ವಿಮಾನ ನಿಲ್ದಾಣಕ್ಕೆ ಹೋಗಿರಲಿಲ್ಲ. ಡ್ರೈವರ್ನನ್ನು ಕಳಿಸ್ತಿದ್ರು. ಇವತ್ತೇ ಮೊದಲು ಅವರು ವಿಮಾನ ನಿಲ್ದಾಣಕ್ಕೆ ಹೋಗಿ ಕರ್ಕೊಂಡು ಬಂದದ್ದು.
ಎಂದಳು ರಾಧೆ. ಅವಳ ಧ್ವನಿಯಲ್ಲಿದ್ದ ತುಸುವೆ ಅಸೂಯೆ ಪಾಪುಗೆ ಗೊತ್ತಾಯಿತೋ ಏನೋ. ಇದುವರೆಗೂ ಬಂದವರೆಲ್ಲ ಅವಳ ನೆಂಟರೆ. ಅದ್ಯಾಕೋ ಅವರನ್ನೆಲ್ಲ ಕಂಡರೆ ನನಗೆ ಅಷ್ಟಕ್ಕಷ್ಟೇ. ಅವರೆಲ್ಲ ಒಳ್ಳೆಯವರೇ, ಆದರೂ ನನಗೇನೋ ಅಸಹನೆ. ಅವಳ ನೆಂಟರು ಬಂದಾಗಲೆಲ್ಲ ನನ್ನ ನೆಂಟರು ಹೀಗೆ ಬಂದಿದ್ದಾರೆ ಎಂದು ಎಷ್ಟೋ ಬಾರಿ ಅಂದುಕೊಂಡಿದ್ದೆ. ಒಂದಿಷ್ಟು ತಿಂಡಿ ಉಪ್ಪಿನಕಾಯಿ ತಂದಿದ್ದಳು ನಮಗೆಂದು. ಎಲ್ಲದರಲ್ಲೂ ಅಮ್ಮನ ಕೈರುಚಿ ಇತ್ತು. ಎಷ್ಟಾದರೂ ಅಜ್ಜಿಯ ಕೈ ಕೆಳಗೆ ಪಲಗಿದವಳು. ನೀನು ಬಂದಿದ್ದು ನಿನ್ನ ಚಿಕ್ಕಪ್ಪನಿಗೆ ಎಷ್ಟು ಖುಷಿಯಾಗಿದೆ ನೋಡು. ಇಲ್ಲದಿದ್ದರೆ ಅವರು ರೂಮಲ್ಲೇ ಏನಾದರೂ ಓದ್ತಾ ಇರ್ತಾರೆ. ಹೀಗೆಲ್ಲರೊಟ್ಟಿಗೆ ಬರೋಲ್ಲ ಎಂದಳು ರಾಧೆ. ನಾನು ಎಲ್ಲರೊಂದಿಗೆ ಸೇರಿಕೊಂಡಿದ್ದನ್ನು ನೋಡಿ ಆ ಮಾತಿನಲ್ಲೂ ಅಸೂಯೆ ಸೆಳಕು ಇದ್ದಂತೆನಿಸಿತು ನನಗೆ. ಸಂಜೆ ಕಾರ್ಯಕ್ರಮಕ್ಕೆ ನಾನು ಬರೋಲ್ಲ ಎಂದೆ. ಅಷ್ಟು ಹೊತ್ತು ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ. ಕಾರ್ಯಕ್ರಮ ಮುಗಿಸಿ ಬಂದ ಮೇಲೆ ಮಾತು ಮುಗಿಸಿ ಮಲಗುವಾಗ ಮಧ್ಯರಾತ್ರಿ ಆಗಿತ್ತು. ಬೆಳಿಗ್ಗೆ 5 ಅವರ ಫ್ಲೈಟ್ ಇತ್ತು. 4 ಗಂಟೆಗೆ ನಾನು ಅಲ್ರಾಮ್ ಇಟ್ಟುಕೊಂಡು ಎದ್ದು ಪಾಪು ಕೋಣೆಗೆ ಎಬ್ಬಿಸಲೆಂದು ಹೋದರೆ ಅವರಿಬ್ಬರು ಅದಾಗಲೇ ಎದ್ದು ತಯಾರಾಗಿದ್ದರು. ಅವರು ಬೇಡ ಬೇಡವೆಂದರು. ರಾಧೆ ಹಣ್ಣು ಹಚ್ಚಿಕೊಟ್ಟಳು ತಿನ್ನಲೆಂದು. ಇಷ್ಟು ಬೇಗ ತಿನ್ನಲಾಗುವುದಿಲ್ಲವೆಂದು ಒಂದೊಂದು ತುಂಡು ತೆಗೆದುಕೊಂಡರು ಇಬ್ಬರು. ನಮಗಿಬ್ಬರಿಗೂ ನಮಸ್ಕರಿಸಿ ಅಪ್ಪಿಕೊಂಡು ಬರ್ತೀವಿ ಚಿಕ್ಕಪ್ಪ, ಬರ್ತೀವಿ ಚಿಕ್ಕಮ್ಮ ಎಂದಳು ಪಾಪು. ನನಗೆ ಪಾಪುವನ್ನು ಕಲಿಸಿಕೊಡಲು ವಿಮಾನ ನಿಲ್ದಾಣಕ್ಕೆ ಹೋಗಲು ಸಾಧ್ಯವಿರಲಿಲ್ಲ. ಅದಕ್ಕೆ ಡ್ರೈವರ್ಗೆ ಹೇಳಿದ್ದೆ. ಪಾಪುವನ್ನು ಕಣ್ರೆಪ್ಪೆ ಬಡಿಯದೆ ನೋಡುತ್ತಿದ್ದೆ. ಹೆವೆ ಮುಚ್ಚಿದರೆ ಅಷ್ಟು ಕಾಲ ಅವಳನ್ನು ನೋಡುವುದು ಕಡಿಮೆಯಾಗುವುದಲ್ಲ ಎಂದು. ಕಣ್ಣುಗಳು ತುಂಬಿ ಬರುತ್ತಿರುವುದನ್ನು ಬಹಳ ಕಷ್ಟದಿಂದ ತಡೆದಿದ್ದೆ. ಅವಳ ಬಿಂಬ ಮಸುಕಾಗಿ ಕಾಣಬಾರದೆಂದು. ಅವಳ ಬಿಂಬವನ್ನು ಮನಸ್ಸಿನ ತುಂಬಿಕೊಳ್ಳುತ್ತಿದ್ದೆ. ಲಿಫ್ಟಿನೊಳಗೆ ಹೋಗಿ ಬಾಗಿಲು ಹಾಕಿ ಅವರು ಮುಚ್ಚಿಕೊಳ್ಳುವವರೆಗೆ ನೋಡುತ್ತಿದ್ದು ಕೂಡಲೇ ಬಚ್ಚಲು ಮನೆಗೆ ಹೋಗಿ ಮುಖಕ್ಕೆ ನೀರು ಹಾಕಿಕೊಂಡು ಕಣ್ಣೀರನ್ನು ನೀರಿನೊಂದಿಗೆ ಅರಸಿದೆ. ನನ್ನ ಪಾಪು ಇನ್ನೊಮ್ಮೆ ಬರ್ತಾಳೋ ಇಲ್ವೋ, ಬಂದರೂ ಆಗ ನಾನು ಇರ್ತೇನೋ ಇಲ್ವೋ, ಅಂದರೆ ಇನ್ನೊಮ್ಮೆ ಅವಳ ನೋಡುವ ಅವಕಾಶ ಇರಲಾರದೆಂದು ಹೇಳ್ಬೋದು. ಆ ಕ್ಷಣ ಮೊದಲ ಬಾರಿಗೆ ನನಗನಿಸಿತು, ನನಗೂ ಒಬ್ಬ ಮಗಳಿರಬೇಕಿತ್ತು ಎಂದು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.